ಓಕೆ, ಇದೀಗ ತಮ್ಮ ಇದ್ದಂತಹ ಜೈಲಿಗೆ ಅಣ್ಣನೂ ಕೂಡ ಬಂದು ಸೇರಿದ್ದಾರೆ. ಅದರಲ್ಲೂ ಕೂಡ ಪರಪ್ಪನ ಅಗ್ರಹಾರದ ಕ್ವಾರಂಟೈನ್ ಜೈಲಿಗೆ ಸೂರಜ್ ರೇವಣ್ಣ ನೆನೆ ಸ್ವಲ್ಪ ಲೇಟಾಗಿ ಬಂದಿದ್ದಾರೆ. ರಾತ್ರಿ 8 ಗಂಟೆಗೆ ಬಂದಿದ್ದಾರೆ. ಅಂದರೆ ಅವ್ನು ಕರ್ಕೊ ಬಂದಿದ್ದು ಆವಾಗ ಅಷ್ಟೇ. ತಮ್ಮ ಇದ್ದ ಕೊಠಡಿಯನ್ನೇ ಅಣ್ಣನಿಗೆ ಕೊಟ್ಟಿದ್ದಾರೆ ಜೈಲಧಿಕಾರಿಗಳು. ಸ್ವಲ್ಪ ಲೇಟ್ ಆಗಿದ್ದಕ್ಕೆ ಅಲ್ಲಿ ಬಹುಶಃ ಊಟದ ಟೈಮಿಂಗ್ಸ್ 7:30 ಅಂತ ಕಾಣುತ್ತೆ. ಊಟ ಸಿಕ್ಕಿಲ್ಲ. ಸಾಮಾನ್ಯವಾಗಿ 6 ರಿಂದ 7 ಗಂಟೆ ಒಳಗೆ ಊಟ ಕೊಟ್ಬಿಡ್ತಾರಂತೆ. ಆ ನಂತರ ಬರೋ ಖೈದಿಗಳಿಗೆ ಹೊರಗೇನಾದ್ರು ತಿನ್ಕೊಂಡು ಬಂದಿರಬೇಕು, ಇಲ್ಲಾಂದರೆ ಖಾಲಿ ಹೊಟ್ಟೆ, ಊಟನೂ ಇಲ್ಲ ಏನೂ ಇಲ್ಲ. ಅಂಥದ್ದೇ ಪರಿಸ್ಥಿತಿ ಸೂರಜ್ ರೇವಣ್ಣವ್ರಿಗೆ ಬಂತಂತೆ. ಈ ಟೆನ್ಷನಲ್ಲಿ ಅವ್ರಿಗೆ ಊಟ ಕೊಟ್ಟಿದ್ರು ಸೇರ್ತಿತ್ತೋ ಇಲ್ವೋ ಗೊತ್ತಿಲ್ಲ. ಒಟ್ಟಾರೆಯಾಗಿ ನಿನ್ನೆ ರಾತ್ರಿ ಖಾಲಿ ಹೊಟ್ಟೆಲಿ ಮಲಗುವಂತಹ ಪರಿಸ್ಥಿತಿ ಸೂರಜ್ ರೇವಣ್ಣ ಅವ್ರಿಗೆ. 8 ಗಂಟೆ ಕರ್ಕೊಬಂದಿರೋದ್ರಿಂದ ಅಷ್ಟೊತ್ತಿಗೆ ಊಟದ ಟೈಮಿಂಗ್ಸ್ ಎಲ್ಲ ಮುಗ್ದೋಯ್ತು. ಅಲ್ಲಿರೋದೇ 6 ರಿಂದ 7 ಗಂಟೆ ಅಂತೆ. ಅಷ್ಟು 1 ಅವರ್ ಎಲ್ಲ ಕೊಟ್ಬಿಡ್ತಾರೆ, ಊಟ ಕೊಟ್ಟು ಮುಗಿಸ್ಬಿಡ್ತಾರೆ ಏನು ಊಟ ಇರುತ್ತೋ ಅದನ್ನು. ಬಟ್ ಸೂರಜ್ ಅವ್ರಿಗೆ 8 ಗಂಟೆ ಕರ್ಕೊಬಂದ ಕಾರಣ ಊಟ ಸಿಕ್ಕಿಲ್ಲ. ಎನ್ನುವೆ ಇರಲಿ, ಇವತ್ತಿನ ಬೆಳವಣಿಗೆ ಈ ಪ್ರಕರಣದಲ್ಲಿ ಏನೆಲ್ಲ ಆಗುತ್ತೆ, CID ಅಧಿಕಾರಿಗಳು ಕೋರ್ಟ್ ಮುಂದೆ ಹಾಜರಾಗ್ತಾರ, ತಮಗೆ ಎಷ್ಟು ದಿನ ಅದೆಲ್ಲವೂ ಹಾಜರಾಗಬೇಕು ಅಂದರೆ ಅದಕ್ಕಿಂತ ಮುಂಚೆ ಸರ್ಕಾರದ ಮುಖಾಂತರ CID ಆಫೀಸರ್ಸ್ಗಳಿಗೆ ಅದೊಂದು ಕೇಸ್ ಫೈಲ್ ಹೋಗಬೇಕು, ಅಧಿಕೃತವಾಗಿ ಹೋಗಬೇಕು. ಅದಾದಮೇಲೆ ಅವ್ರು ಡಿಸೈಡ್ ಮಾಡ್ತಾರೆ, ನಾವು ನ್ಯಾಯಾಲಯಕ್ಕೆ ಹೋಗಿ ನ್ಯಾಯಾಧೀಶರ ಮುಂದೆ ಎಷ್ಟು ದಿನಗಳ ಕಾಲ ಇವ್ರನ್ನ ಕಸ್ಟಡಿಗೆ ತಗೋಬೇಕು ಕೇಳಬೇಕು ಅನ್ನುವಂಥದ್ದು ನಿರ್ಧಾರ ಆಗುತ್ತೆ. ಅದು ಎಷ್ಟು ದಿನ, ಅವ್ರು ಎಷ್ಟು ದಿನ ಕೇಳಿದ್ರು ಇವ್ರು ಎಷ್ಟು ದಿನ ಕೊಡಬೇಕು ಅನ್ನುವಂಥದ್ದನ್ನು ನ್ಯಾಯಾಧೀಶರು ಡಿಸೈಡ್ ಮಾಡ್ತಾರೆ. 5 ದಿನನೋ 6 ದಿನನೋ 7 ದಿನನೋ 8 ದಿನನೋ ಇವೆಲ್ಲವೂ ಕೂಡ ನ್ಯಾಯಾಧೀಶರು ಒಂದು ಡಿಸೈಡ್ ಮಾಡ್ತಾರೆ. ಸೊ ಸದ್ಯಕ್ಕೆ 14 ದಿನಗಳ ಕಾಲ ನ್ಯಾಯಾಂಗ ಬಂಧನ. ಇವತ್ತು ನಾಳೆಯಿಂದ ಅಂದರೆ ಆ ನ್ಯಾಯಾಂಗ ಬಂಧನ ಏನಪ್ಪ ವಿಚಾರ ಅಂತ ಹೇಳಿದ್ರೆ, ಇವತ್ತು ಕೋರ್ಟಿಗೆ ಹೋಗಿ ಅವರು ಕಸ್ಟಡಿ ಕೇಳ್ತಾ ಇದ್ದಂತೆ ನ್ಯಾಯಾಧೀಶರು ಕೊಟ್ಬಿಡ್ತಾರೆ ಈ ಪ್ರಕರಣದಲ್ಲಿ ವಿಚಾರಣೆ ಮಾಡೋಕ್ಕೆ. ಅವರೆಷ್ಟು ದಿನಗಳ ಕಾಲ ಕೊಡ್ತಾರೆ, ಕಸ್ಟಡಿಯನ್ನು ಇವರು ಹೇಗೆ ಎದುರಿಸಬೇಕಾಗುತ್ತೆ, ಸಾಕ್ಷ್ಯ ಇವೆಲ್ಲವನ್ನು ಹೇಗೆ ಕಲೆ ಹಾಕುವ ಕೆಲಸಗಳಾಗುತ್ತೆ, ಮತ್ತು ಆ ಸಂತ್ರಸ್ತನನ್ನು ಕರ್ಕೊಬಂದು ಒಂದು ವಿಚಾರಣೆ ಮಾಡೋದಾಗಿರ್ಬೋದು, ಸ್ಥಳ ಮಹಜರಾಗಿರ್ಬೋದು, ಇವೆಲ್ಲವೂ ಕೂಡ ನಡೀತಾ ಹೋಗುತ್ತೆ. ಸೊ ಇವತ್ತು ಈ ಒಂದು ಪ್ರಕರಣ ಯಾವ ರೀತಿಯ ಬೆಳವಣಿಗೆಗಳನ್ನು ತಿರುವುಗಳನ್ನು ಪಡೆದುಕೊಳ್ಳುತ್ತೆ ಅನ್ನುವಂಥದ್ದು ಬಹಳ ಕುತೂಹಲ. ಮಗದೊಂದು ಕಡೆ ನಿನ್ನೆ ರಾತ್ರಿ 8 ಗಂಟೆಗೆ ಪರಪ್ಪನ ಅಗ್ರಹಾರ ಜೈಲಿಗೆ ಸೂರಜ್ರನ್ನ MLC ಸೂರಜ್ ಅಥವಾ ಶಾಸಕ ಸೂರಜ್ರನ್ನ ಸೇರಿಸಲಾಯಿತು. ಇದರ ನಡುವೆ ಇದೀಗ ಇವತ್ತು ಆಗುವಂತಹ ಕಾರ್ಯಚಟುವಟಿಕೆಗಳು ಈ ಪ್ರಕರಣದಲ್ಲಿ ಏನು ಬಹಳ ಕುತೂಹಲ ಮೂಡಿಸ್ತಾ ಇದೆ. ಅಸಹಜ ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ MLC ಸೂರಜ್ ರೇವಣ್ಣ ನ್ಯಾಯಾಂಗ ಬಂಧನದಲ್ಲಿದ್ದಾರೆ. 14 ದಿನಗಳ ಕಾಲ ನ್ಯಾಯಾಂಗ ಬಂಧನವನ್ನು ವಿಧಿಸಲಾಗಿದೆ ಅವರಿಗೆ. ಇವತ್ತು ವಿಚಾರಣಾ ದಿನ ಕೈದಿ ನಂಬರ್ ಕೊಡ್ತಾರೆ. ನಿನ್ನೆ ಜೈಲಿಗೆ ತಡವಾಗಿ ಬಂದಂತಹ ಹಿನ್ನೆಲೆಯಲ್ಲಿ ಕೈದಿ ನಂಬರ್ ಕೊಟ್ಟಿರಲಿಲ್ಲ. ಅದೇನು ದೊಡ್ಡ ವಿಚಾರ ಅಲ್ಲ. ಇವತ್ತು ಕೊಡ್ತಾರೆ. ಮಧ್ಯಾಹ್ನ ಅಥವಾ ಸಂಜೆ CID ಕಸ್ಟಡಿಗೆ ಪಡೆಯುವಂತಹ ಸಾಧ್ಯತೆ ಇದೆ. ಕೋರ್ಟಿಗೆ ಹೋಗಬೇಕು. ಅವರು ಆನಂತರ ತಮ್ಮ ಮನವಿಯನ್ನು ಸಲ್ಲಿಸಿ ಎಷ್ಟು ದಿನಗಳ ಕಾಲ ಕಸ್ಟಡಿಗೆ ಬೇಕು ಅಂತ ಡಿಸೈಡ್ ಮಾಡ್ತಾರೆ CID ಅಧಿಕಾರಿಗಳು. ಅಂದರೆ ಕೇಳ್ತಾರೆ, ಮನವಿ ಮಾಡ್ತಾರೆ, ಅವರು ಡಿಸೈಡ್ ಮಾಡಲ್ಲ, ಕೋರ್ಟ್ ಅದನ್ನು ಡಿಸೈಡ್ ಮಾಡುತ್ತೆ, ನ್ಯಾಯಾಧೀಶರು ಡಿಸೈಡ್ ಮಾಡ್ತಾರೆ. ಸೊ ಮಧ್ಯಾಹ್ನ ಅಥವಾ ಸಂಜೆ ಸೂರಜ್ರನ್ನ CID ಈಗ ಕಸ್ಟಡಿಗೆ ಪಡೆಯುವಂತಹ ಸಾಧ್ಯತೆ ಇದೆ. ನೆನ್ನೆ 8 ಗಂಟೆಗೆ ಬಂದ್ರಲ್ಲ, ಊಟನೇ ಸಿಕ್ಕಿಲ್ಲ. ಇನ್ನು ಆ ಟೈಮಲ್ಲಿ ಕೈದಿ ನಂಬರ್ ಅಂತೆಲ್ಲ ಹೇಳ್ಕೊಡ್ತಾರೆ. ಬರ್ತಿದ್ದಂತೆ ಬನ್ನಿ ಸರ್ ರೆಸ್ಟ್ ಮಾಡಿ ಅಂತ ಲಾಕಪ್ ಒಳಗೆ ಹಾಕಿರ್ತಾರೆ, ಕೂತ್ಕೊಳ್ತಾರೆ, ಅಲ್ಲಿ ರೆಸ್ಟ್ ಮಾಡಿರ್ತಾರೆ. ಇಷ್ಟಾಗಿದೆ ನಿನ್ನೆ ತನಕ. ಇನ್ನು ಮುಂದಕ್ಕೆ ಏನಪ್ಪ ಅಂತ ಹೇಳಿದ್ರೆ 8 ಗಂಟೆ 9 ಗಂಟೆ ನಂತರ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಲವಾರು ಕೊಡುವ ಹೇಳಿಕೆಗಳು, ಬೆಳವಣಿಗೆಯನ್ನು ಅಥವಾ ತಿರುವುಗಳನ್ನು ಪಡೆದುಕೊಳ್ಳೋ ಸಾಧ್ಯತೆ ಇರುತ್ತೆ. ಮತ್ತು 10 ಗಂಟೆ ನಂತರ CID ಅಧಿಕಾರಿಗಳಿಗೆ 10 ಗಂಟೆಗೆ ಆ ಒಂದು ಕೇಸ್ ಅಥವಾ ಫೈಲ್ ಹ್ಯಾಂಡ್ ಓವರ್ ಆಗುತ್ತೋ, 11 ಗಂಟೆಗೆ ಆಗುತ್ತೋ, ಅವ್ರು ಕೋರ್ಟಿಗೆ ಎಷ್ಟೊತ್ತಿಗೆ ಹೋಗ್ತಾರೆ, ಯಾವಾಗ ಕೇಳ್ತಾರೆ, ಇವೆಲ್ಲವೂ ಕೂಡ ನಿರ್ಧಾರ ಆಗುತ್ತೆ. 11 ಗಂಟೆ 12 ಗಂಟೆ ನಂತರ ಈ ಪ್ರಕರಣದಲ್ಲಿ ಬಹಳ ಮೇಜರ್ ತಿರುವುಗಳನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು, ನಿರೀಕ್ಷೆ ಮಾಡ್ಬೋದು ಈ ಪ್ರಕರಣದಲ್ಲಿ. ಸದ್ಯಕ್ಕೆ ಇಷ್ಟ ಆಗಿದೆ. 8 ಗಂಟೆ ಕರ್ಕೊಬಂದರು ಪರಪ್ಪನ ಅಗ್ರಹಾರ ಜೈಲಿಗೆ. ಒಂದು ಜಾಗವನ್ನು ಕೊಟ್ಟಿದ್ದಾರೆ. ಅವ್ರ ತಮ್ಮನೂ ಕೂಡ ಇದರಲ್ಲೇ ಇದ್ರಂತೆ, ಪ್ರಜ್ವಲ್ ರೇವಣ್ಣ. ಮುಂಚೆ ತಮ್ಮನೂ ಇದರಲ್ಲೇ ಇದ್ರಂತೆ. ಈಗ ವಿಚಾರಣೆಯನ್ನು ಎದುರಿಸ್ತಾ ಇದ್ದಾರೆ ಪ್ರಜ್ವಲ್ ರೇವಣ್ಣ. ಸೂರಜ್ ರೇವಣ್ಣ ಅವ್ರದ್ದು ಕೂಡ ಅಂಥದ್ದೇ ಸ್ವಲ್ಪ ಡಿಫ್ರೆಂಟ್ ಪ್ರಕರಣ ಇದು. ನೇರವಾಗಿ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಲಾಗಿದೆ ಅವ್ರನ್ನ. ಸೊ ಇವತ್ತು CID ಕಸ್ಟಡಿಗೆ ಪಡೆದುಕೊಳ್ಳೋ ಸಾಧ್ಯತೆ ಇದೆ. ವೆಲ್ ಸಿ ಏನಾಗುತ್ತೆ 11-12 ಗಂಟೆ ನಂತರ ಈ ಪ್ರಕರಣದಲ್ಲಿ ತಿರುವುಗಳು ಯಾವ ರೀತಿಯಾಗಿ ಸಿಗುತ್ತೆ ಅಂತ.